ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ರಂಗೋಲಿ ಇದಾಗಿದೆ. ಇವತ್ತಿನ ರಂಗೋಲಿ ವಿಡಿಯೋ ಪೂರ್ತಿ ನೋಡಿ, ಆಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ನಾನು ಮಧ್ಯಾಹ್ನ ಲಂಚಿಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ನಾನು ಮಾಡ್ತಾ ಇರೋದು ಆಲೂ ಮಟರ್ ಕರಿ. ಸೊ ಮೊದಲಿಗೆ ಒಂದು ಪ್ಯಾನ್ ಇಟ್ಟಿದ್ದೀನಿ, ಅಂದರೆ ಕುಕ್ಕರ್ ಇಟ್ಟಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಒಂಚೂರು ಜಾಸ್ತಿನೇ ಹಾಕಿದ್ದೀನಿ. ಮೊದಲಿಗೆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೊತೀನಿ, ಆಮೇಲೆ ಗ್ಯಾಸ್ನ ಆಫ್ ಮಾಡಿಬಿಡ್ತೀನಿ. ಎಣ್ಣೆ ಒಂದು ಸ್ವಲ್ಪ ಚೆನ್ನಾಗಿ ಕಾಯಬೇಕು. ಎಣ್ಣೆ ಚೆನ್ನಾಗಿ ಕಾಯ್ತಾ ಇದ್ದಂಗೆ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ಕುಕ್ಕರ್ನ ಕೆಳಗೆ ಇಳಿಸ್ಕೊಂಡೆ. ಇವಾಗ ಬಿಸಿ ಎಣ್ಣೆಗೆ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ, ಟೊಮೆಟೊ ಹಾಕ್ತಾಯಿದ್ದೀನಿ, ಹಾಗೆ ಬೆಳ್ಳುಳ್ಳಿ ಮತ್ತು ಶುಂಠಿ ಸ್ವಲ್ಪ ಗ್ರೇಟ್ ಮಾಡಿ ಹಾಕೋತೀನಿ. ಎರಡು ಹಸಿಮೆಣಸಿನ್ಕಾಯಿ ಇಷ್ಟನ್ನೆಲ್ಲ ಹಾಕೋತೀನಿ. ಬೆಳ್ಳುಳ್ಳಿ ಸುಲಿದಿರೋದು ಹಾಕೋತಾ ಇದ್ದೀನಿ. ಸೊ ನೋಡಿ, ಆಲೂಗಡ್ಡೆ ಸ್ವಲ್ಪ ದಪ್ಪನೇ ಕಟ್ ಮಾಡ್ಕೋಬೇಕು, ಯಾಕಂದರೆ ಕುಕ್ಕರಲ್ಲಿ ನಾವು ವಿಸಿಲ್ ಓಡಿಸೋದ್ರಿಂದ. ಸೊ ಆಲೂಗಡ್ಡೆನ ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಬಟಾಣಿ ಕೂಡ ಹಾಕ್ತಾಯಿದ್ದೀನಿ.
ಈಗ ನಾನು ಹೇಳ್ದಂಗೆ ಶುಂಠಿನ ಗ್ರೇಟ್ ಮಾಡಿ ಹಾಕೋತಾ ಇದ್ದೀನಿ. ಸೊ ನೋಡಿ ಈ ಥರ ತುರ್ಕೊಂಡು ಹಾಕಿದರೆ ಚೆನ್ನಾಗಿರುತ್ತೆ. ನೀವು ಬೇಕಾದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಬೋದು, ಬಟ್ ಸಪ್ರೇಟಾಗಿ ಹಾಕಿದರೆ ರುಚಿ ಚೆನ್ನಾಗಿರುತ್ತೆ. ನಾನಿಲ್ಲಿ 1.5 ಇಂಚಷ್ಟು ಶುಂಠಿನ ಈ ರೀತಿ ತುರ್ಕೊಂಡು ಹಾಕಿದ್ದೀನಿ. ಸೊ ಈ ರೀತಿ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಸೊ ಹಾಗಾಗಿ ಈ ರೀತಿ ಒಂಥರ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಇವತ್ತು. ಈಗ ನಾನು ಧನಿಯಾ ಪೌಡರ್ನ 1.5 ಚಮಚ ಅಷ್ಟು ಹಾಕ್ತಾಯಿದ್ದೀನಿ. ಹಾಗೆ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಖಾರದ ಪುಡಿ ಇದು ಬರೀ ಹಚ್ಚ ಖಾರದ ಪುಡಿ, ಸಾಂಬಾರು ಪೌಡ್ರ್ ಏನು ಮಿಕ್ಸ್ ಇಲ್ಲ. ಸೊ ಇದು 1.5 ಸ್ಪೂನಷ್ಟು. ಹಾಗೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಹಾಗೆ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಸೇರಿಸ್ತೀನಿ. ಇನ್ನೊಂದು ಏನಂದರೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇರೋದ್ರಿಂದ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಸೊ ನೀವು ಕೂಡ ಟ್ರೈ ಮಾಡಿ. ಯಾವಾಗಲೂ ಅದೇ ನಾವು ನಾರ್ಮಲಾಗಿ ಹಚ್ಬಿಟ್ಟು ಮಾಡ್ತೀವಲ್ಲ, ಅದೇ ರೀತಿ ಮಾಡೋದ್ರಿಂದ ನಮಗೂ ಬೋರ್ ಅನಿಸುತ್ತೆ. ಸೊ ತಿನ್ನೋರಿಗೂ ಕೂಡ ಬೋರ್ ಅನಿಸುತ್ತೆ. ಈ ರೀತಿ ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಇವತ್ತು ಮಾಡಿದೆ ನೋಡಿ. ನಾನು ಇದು ಫಸ್ಟ್ ಟೈಮ್ ಟ್ರೈ ಮಾಡಿರೋದು, ಬಟ್ ತುಂಬ ಟೇಸ್ಟಿಯಾಗಿತ್ತು. ಸೊ ಎಲ್ಲನೂ ಒಂದು ಸತಿ ಮಿಕ್ಸ್ ಮಾಡಿದೆ ಎಣ್ಣೆಯಲ್ಲೇ. ಆಮೇಲೆ ಅಷ್ಟೇ ಒಂದು ಕಪ್ಪಷ್ಟೇ ನೀರು ಹಾಕಿದ್ದು ನಾನು, ಜಾಸ್ತಿ ನೀರು ಹಾಕಿಲ್ಲ. ಇವಾಗ ನಾನು ಗ್ಯಾಸ್ ಅಂಟಿಸ್ಬಿಟ್ಟು ಕುಕ್ಕರ್ನ ಗ್ಯಾಸ್ ಸ್ಟವ್ ಮೇಲೆ ಇಟ್ಬಿಡ್ತೀನಿ. ಆಮೇಲೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಡ್ತೀನಿ. ನೀರು ಏನೂ ಹಾಕೋದಿಲ್ಲ ನಾನು, ಇಷ್ಟೇ ನೀರು ಹಾಕೋದು. ಸೊ ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿದ ಮೇಲೆ ಸುಮಾರು ಒಂದು 3 ಸೀಟಿ ಬರಬೇಕು. ಅಲ್ಲಿ ತನಕ ನಾವು ಇದನ್ನು ಬೇಯಿಸ್ಕೋಬೇಕು. ಒಂದು 3 ವಿಸಿಲ್ ಆಗಿದೆ ನೋಡಿ. ಇವಾಗ ವಿಸಿಲ್ ಆಗಿದೆ. ಇವಾಗ ನಾನು ನಿಮಗೆ ತೋರಿಸ್ತೀನಿ. ನೀವೇನು ಮಿಕ್ಸಿಗೆ ಹಾಕೋದು ಮತ್ತು ಹಚ್ಕೊಳ್ಳೋದು ಅಷ್ಟು ಕಷ್ಟ ಎಲ್ಲ ಇರೋದಿಲ್ಲ. ಈಗ ನಾನು ಕುಕ್ಕರ್ ಲಿಡ್ ಓಪನ್ ಮಾಡಿದ್ದೀನಿ ನೋಡಿ. ನಿಮಗೆ ತೋರಿಸ್ತೀನಿ ಹೇಗಾಗಿದೆ ಅಂದ್ಬಿಟ್ಟು. ಈ ರೀತಿ ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತೀನಿ. ಅಷ್ಟೊಂದು ಟೇಸ್ಟಿಯಾಗಿತ್ತು ಇದು ನೋಡಿ. ಈ ರೀತಿ ಆಗಿದೆ. ಇವಾಗ ಏನಿಲ್ಲ, ಜಸ್ಟ್ ನಾವು ಒಂದು ಸೌಟ್ ತೊಗೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ರೆಸಿಪಿನ ನೀವು ಟ್ರೈ ಮಾಡಿದ ಮೇಲೆ ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿದೆ ಅಂತ. ನಿಮಗೆ ಬೇಕಾದರೆ ಆ ಟೊಮೆಟೊ ಸಿಪ್ಪೆ ಏನಿದೆ ನೋಡಿ, ಅದನ್ನು ಕೂಡ ತಕ್ಕೋಬೋದು. ಸೊ ನಮಗೇನು ತೊಂದರೆ ಇಲ್ಲ, ಹಾಗೆ ಇದ್ರೂ ಚೆನ್ನಾಗಿತ್ತು. ಸೊ ನೀವು ಟೊಮೆಟೊ ಸಿಪ್ಪೆ ತಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ಟೊಮೆಟೊ ಎಲ್ಲ ಸಿಪ್ಪೆ ಇರೋದ್ರಿಂದ ಸ್ವಲ್ಪ ಅಡ್ಡಡ್ಡ ತಿನ್ನಬೇಕಾದ್ರೆ ಸಿಕ್ಕುತ್ತೆ. ಹಾಗಾಗಿ ಸಿಪ್ಪೆ ತಕ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಇಲ್ಲ ಅಂತಂದರೆ ಕೂಡ ತುಂಬ ರುಚಿಯಾಗಿರುತ್ತೆ. ಸೊ ನೋಡಿ, ನಾನಿವಾಗ ಕೆಳಗಡೆ ಇಟ್ಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ. ಈ ರೀತಿ ಆಗಿದೆ. ನಿಮಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ನೀವು ಹಾಕೋಬೋದು. ಬೇಕು ಅಂದರೆ ನಾನು ನೀರೇನು ಹಾಕಿಲ್ಲ. ಇಲ್ಲಿ ಬರೀ ಒಂದು 3 ಸ್ಪೂನಷ್ಟು ಮೊಸರನ್ನ ಸೇರಿಸ್ತಾ ಇದ್ದೀನಿ, ಗಟ್ಟಿ ಮೊಸರು ಇಲ್ಲಿ ಕಂಪಲ್ಸರಿ. ಮೊಸರು ಹಾಕಿದರೆ ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ಸೊ ಇವಾಗ 3 ಸ್ಪೂನ್ ಗಟ್ಟಿ ಮೊಸರು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಯೋಕ್ಕೆ ಇಡ್ತೀನಿ ನೋಡಿ. ಮತ್ತೆ ನಾನು ಗ್ಯಾಸ್ ಸ್ಟವ್ ಅಂಟಿಸ್ಬಿಟ್ಟು ಇವಾಗ ಕುಕ್ಕರ್ ಇಟ್ಟಾದಮೇಲೆ ಮೊಸರು ಹಾಕಿದ್ದೀನಿ. ಮೊಸರು ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತುಂಬ ಯಮ್ಮಿಯಾಗಿತ್ತು. ಇದಕ್ಕೆ ನೀವು ಚಪಾತಿ, ಪೂರಿ, ದೋಸೆಗೆ ಎಲ್ಲ ಒಳ್ಳೆ ಕಾಂಬಿನೇಷನ್. ನಾವು ಇವತ್ತು 3 ಕೂಡ ಮಾಡಿದ್ವಿ. ಮೊದಲು ಯಶ್ಗೆ ಪೂರಿ ಬೇಕು ಅಂತ ಇದ್ದ, ಪೂರಿ ಚನಾ ಮಸಾಲ ಬೇಕು ಅಂದ. ನಾನು ಚನಾ ಮಸಾಲಾಗೆ ಏನು ನೆನೆಸಿಟ್ಟಿರಲಿಲ್ಲ, ಕಡಲೆಕಾಳಾಗಲಿ ಕಾಬೂಲ್ ಕಡಲೆ ಆಗಲಿ ನೆನೆಸಿಟ್ಟಿರಲಿಲ್ಲ. ಹಂಗಾಗಿ ನಾನು ಬಟಾಣಿ ಹಾಕಿ ಮಾಡ್ತಾಯಿದ್ದೀನಿ. ಹೇಗೂ ಇದು ಬಟಾಣಿ ಸೀಸನ್ ಅಲ್ವಾ. ಸೊ 40 ರೂಪಾಯಿ kg ನೆನ್ನೆ ತೊಗೊಂಡು ಬಂದಿದ್ದೆ. ಹಂಗಾಗಿ ಸುಲ್ದಿ ಎಲ್ಲ ಇಟ್ಕೊಂಡಿದ್ದೆ. ಸರಿ ಹೆಂಗೂ ಇತ್ತಲ್ಲ ಅಂದ್ಬಿಟ್ಟು ಇದನ್ನು ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದ್ದಂಗೆ 2 ಪಲಾವ್ ಎಲೆನ ಹಾಕ್ತಾಯಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಕಸೂರಿ ಮೇಥಿ ಇದ್ದರೆ ಕೂಡ ಅದನ್ನು ಕೂಡ ಹಾಕೋಬೋದು. ನನ್ನ ಹತ್ರ ಕಸೂರಿ ಮೇಥಿ ಆಗೋಗಿತ್ತು, ಹಾಗಾಗಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡಿಟ್ಟಿದ್ದೀನಿ ನೋಡಿ. ಇವಾಗ ಅದಾಗಿದೆ. ಈ ಕಡೆ ಒಂದು ಸ್ವಲ್ಪ ಸಾರು ಬಿದ್ದಿತ್ತು ಸ್ಟವ್ ಮೇಲೆ, ಹಂಗಾಗಿ ಅದನ್ನೇ ನಾನು ಒರೆಸ್ಕೊಂಡೆ. ಇವಾಗ ನೋಡಿ ಪೂರಿ ಮಾಡ್ತಾಯಿದ್ದೀನಿ ಎಷ್ಟು ಕೇಳ್ದ ಅಂದ್ಬಿಟ್ಟು. ಸೊ ಮೊದಲನೇ ಪೂರಿ ತುಂಬ ಚೆನ್ನಾಗಿ ಬಂತು. ಅದಾದಮೇಲೆ ನಾನು ಪೂರಿ ಮಾಡೋಕ್ಕೆ ಹೋದರೆ ಉಬ್ಬಿಲ್ಲ. ನನಗೆ ಸ್ವಲ್ಪ ಭಯ ಆಗ್ತಾಯಿತ್ತು, ಎಣ್ಣೆ ಇಟ್ಟಿದೆ ಅಲ್ಲ. ಯಾಕಂದರೆ ಲಾಸ್ಟ್ ಇಯರ್ ಕೂಡ ಇದೇ ಹಬ್ಬದ ಟೈಮಲ್ಲಿ ಇದೇ ರೀತಿ ಎಣ್ಣೆ ಇಟ್ಬಿಟ್ಟು ಪೂರಿ ಮಾಡೋಕ್ಕೆ ಅಂತಲೇ ಹೋಟೆಲ್ ಮಾಡ್ತಾಯಿದ್ದೆ ಅವಾಗ. ಸೊ ಎಣ್ಣೆ ಇಟ್ಟಿದ್ದೆ, ಅದು ಫುಲ್ಲು ಬೆಂಕಿ ಹತ್ಕೊಂಡ್ಬಿಟ್ಟು ಚಿಮ್ನಿ ಎಲ್ಲ ಸುಟ್ಟೋಗ್ಬಿಟ್ಟಿತ್ತು. ಸೊ ಅದಕ್ಕೆ ಒಂದು ಸ್ವಲ್ಪ ಭಯ ಆಗ್ತಾಯಿತ್ತು ನನಗೆ. ಅದಕ್ಕೆ ಸ್ವಲ್ಪ ಸ್ಟವ್ನ ಸಿಮ್ಮಲ್ಲಿ ಇಟ್ಟು ಮಾಡ್ತಾಯಿದ್ದೆ. ಹಾಗಾಗಿ ಎಣ್ಣೆ ಜಾಸ್ತಿ ಚೆನ್ನಾಗಿ ಕಾದ್ರೇ ಪೂರಿ ಚೆನ್ನಾಗಿ ಬರೋದಲ್ವ. ಸ್ವಲ್ಪ ಎಣ್ಣೆ ಅಷ್ಟು ಕಾದಿರಲಿಲ್ಲ. ಮೊದಲನೇ ಪೂರಿ ಚೆನ್ನಾಗಿ ಬಂತು, 2ನೇ ಪೂರಿ ಕೂಡ ಓಕೆ ಅನ್ಬೋದು, 3ನೇ ಪೂರಿ ಅಂತೂ ಒಂಥರ ಅಧ್ವಾನ ಅಂತ ಹೇಳ್ಬೋದು.
ಯಶು ತುಂಬ ಹಸುವಾಗ್ತಾಯಿದೆ ಅಂತ ಹೇಳ್ತಾ ಇದ್ದ. ಹಾಗಾಗಿ ನಾನು ಬ್ಯಾಕ್ ಟು ಬ್ಯಾಕ್ ಅವನಿಗೆ ಮಾತ್ರ ಒಂದು 4 ಪೂರಿ ಮಾಡಿದೆ. ನೋಡಿ ಇದು ಉಬ್ಬೇ ಇಲ್ಲ, ಸ್ವಲ್ಪ ಜಾಸ್ತಿ ದೊಡ್ಡದಾಗೆ ಲಟ್ಟಿಸ್ಬಿಟ್ಟೆ ಅಂತ ಅನ್ಕೋತೀನಿ. ಹಾಗೆ ಎಣ್ಣೆ ಕೂಡ ಒಂಚೂರು ಜಾಸ್ತಿನೇ ಕಾಯಬೇಕಿತ್ತು. ನಾನು ಸಿಮ್ಮಲ್ಲಿ ಇಟ್ಟು ಬೇರೆ ಮಾಡ್ತಾಯಿದ್ದೆಲ್ಲ, ಹಂಗಾಗಿ ಇದು ಪೂರಿ ಉಬ್ಬಿಲ್ಲ. ಸೊ ಅವನು ಎಷ್ಟು ಪೂರಿ ಬೇಕು ಅಂದರೆ ಒಂದು 10 ಪೂರಿ ಬೇಕು ಅಂತಂದ. 10 ಪೂರಿ ಎಲ್ಲ ನೀನು ತಿನ್ನೋದಿಲ್ಲ ಬೇಡ ಅಂತ ಹೇಳಿದ್ದಕ್ಕೆ ಸರಿ ಒಂದು 4 ಪೂರಿ ಮಾಡು ಅಂದ. 10ಇಂದ ಇವಾಗ 4ಕ್ಕೆ ಬಂದ. ನೋಡಿ ಈ ರೀತಿ ಆಗಿದೆ ಪೂರಿ ಎಲ್ಲ. ಸೊ ತುಂಬ ಎಮ್ಮಿಯಾಗಿ ಮತ್ತು ಟೇಸ್ಟಿಯಾಗಿತ್ತು. ಯಶಿಗಂತೂ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಇವತ್ತು ಸಂಡೇ ಆಗಿರೋದ್ರಿಂದ ಅವನಿಗೆ ಹೈದ್ರಾಬಾದಿ ಬಿರಿಯಾನಿ ಮಾಡಿಕೊಡು ಅಂತ ಕೇಳ್ತಾ ಇದ್ದ. ಸೊ ನಾನು ಅಂದೆ ಹಬ್ಬ ಇರೋದ್ರಿಂದ ಮಾಡೋಕ್ಕಾಗಲ್ಲ ಯಶು, ಬೇಡ ಅಂತ ಹೇಳಿದ್ದಕ್ಕೆ ಸರಿ ಆಯಿತು ಇದನ್ನಾದರೂ ಮಾಡಿಕೊಡು ಅಂತ ಕೇಳ್ದೆ. ಸರಿ ಆಯಿತು ಅಂದ್ಬಿಟ್ಟು ನಾನು ಆ್ಯಕ್ಚುಲಿ ಚಪಾತಿ ಮತ್ತು ಇದನ್ನು ಮಾಡೋಣ ಅಂತಲೇ ಇದ್ದಿದ್ದು. ಸರಿ ಚಪಾತಿಗೆ ಹೆಂಗೂ ಹಿಟ್ಟು ಕಲಸಿಟ್ಕೊಂಡಿದ್ದೆ ಅಲ್ಲ, ಒಂದು 4 ಪೂರಿ ಹಾಕಿ ಕೊಟ್ಬಿಡೋಣ ಅಂದ್ಬಿಟ್ಟು ಈ ರೀತಿ ಪೂರಿ ಮಾಡ್ತಾಯಿದ್ದೀನಿ. ಆ ಕಡೆ ಇನ್ನೊಂದು ಕಡೆ ಚಪಾತಿ ಕೂಡ ಲಟ್ಟಿಸ್ತಾ ಇದ್ದೀನಿ. ಅಂದರೆ ಪೂರಿ ಲಟ್ಟಿಸ್ಬೇಕಾದ್ರೇ ಒಂದು ಚಪಾತಿ ಕೂಡ ಲಟ್ಟಿಸಿಟ್ಕೊಂಡಿದ್ದೆ. ಇನ್ನೊಂದು ಕಡೆ ನಮ್ಮ ಅಕ್ಕ ಚಪಾತಿನೂ ಕೂಡ ಸುಡ್ತಾ ಇದ್ದಾಳೆ. ಸೊ ಇವಾಗ ಪೂರಿ ಎಲ್ಲ ಆಯಿತು. ಅವ್ನಿಗೊಂದು 4 ಪೂರಿ ಹಾಕ್ಕೊಟ್ಟಿದ್ದೀನಿ. ಈ ಕಡೆ ಚಪಾತಿ ಹಾಕ್ತಾಯಿದ್ದೆ. ಸೊ ಎಲ್ಲ ಒಟ್ಟಿಗೆ ಮ್ಯಾನೇಜ್ ಮಾಡ್ತಾ ಇರೋದ್ರಿಂದ ಯಾವ ಕಡೆ ಕ್ಯಾಮ್ರಾ ತಿರುಗಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಸೊ ಇವಾಗ ನಾನು ನಿಮಗೆ ತೋರಿಸಿ ನೋಡಿ, ಚಪಾತಿ ಈ ರೀತಿ ಆಗಿದೆ. ಇವಾಗ ನಾನು ಇದನ್ನು ಕೂಡ ಪ್ಲೇಟಲ್ಲಿ ಹಾಕ್ತೀನಿ. ಹಾಗೆ ನೆಕ್ಸ್ಟು ಬ್ಯಾಕ್ ಟು ಬ್ಯಾಕ್ ಚಪಾತಿಗಳು ಕೂಡ ಮಾಡ್ತಾಯಿದ್ದೆ. ಹಾಗೆ ನಿಮಗೆ ಆ ಕಡೆ ಎಣ್ಣೆ ಕವರ್ ಕಾಣ್ತಾ ಇರ್ಬೋದು. ಸೊ ನಾನು ಎಣ್ಣೆ ಹಾಕಿದ ಮೇಲೆ ಕವರ್ ಹಾಗೆ ಇಟ್ಟಿರ್ತೀನಿ. ಸೊ ಅದರಲ್ಲಿ ಉಳಿದಿರೋ ಎಣ್ಣೆ ಏನಿದೆ ನೋಡಿ, ಅದು ಒಂದು ಸ್ವಲ್ಪ ಅದು ಕೆಳಗಡೆ ಸೆಟ್ಲ್ ಆಗ್ತಾ ಇದ್ದಂಗೆ ನಾನು ಮತ್ತೆ ಒಂದು ಬಟ್ಲಿಗೆ ನಾವು ಎಣ್ಣೆ ಹಾಕಿ ಇಟ್ಕೋತೀವಲ್ಲ, ಅದರಲ್ಲಿ ನಾನು ಶಿಫ್ಟ್ ಮಾಡ್ಕೋತೀನಿ. ಈಗ ನಮ್ಮ ಅಕ್ಕಗೆ 1-2 ಚಪಾತಿ ಬೇಕು, 2 ಚಪಾತಿ ಸಾಕು ಅಂತಂದ್ಲು. ಹಾಗಾಗಿ ಅವಳಿಗೆ ಮಾತ್ರ 1-2 ಚಪಾತಿ ಮಾಡ್ತಾಯಿದ್ದೀನಿ. ಇವಾಗ 1 ಚಪಾತಿ ಮಾಡಿ ಇಟ್ಟಿದ್ದೀನಿ. ನೋಡಿ ಈ ರೀತಿ ಆಗಿದೆ, ತುಂಬ ಚೆನ್ನಾಗಿತ್ತು. ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ಇನ್ನೊಂದು ಚಪಾತಿ ಹಾಗೆ ಮಾಡ್ತಾ ಇರೋದು. ಇವತ್ತು ಸ್ವಲ್ಪ ಟೆನ್ಷನ್ ಜಾಸ್ತಿನೇ ಇತ್ತು ಅಡುಗೆ ಮಾಡಬೇಕಾದ್ರೆ. ಎಲ್ಲರಿಗೂ ಹಸುವಾಗ್ಬಿಟ್ಟಿತ್ತು. ಟೈಮ್ ಒಂದು 3 ಗಂಟೆ ಆಗಿತ್ತು. ಸೊ ನಾನು ಲೇಟಾಗಿ ಶುರು ಮಾಡಿದೆ. ಸೊ ಇವಾಗ ಇನ್ನೊಂದು ಚಪಾತಿ ಕೂಡ ಮಾಡ್ತಾಯಿದ್ದೀನಿ. ಇವಾಗ ಈ ಚಪಾತಿ ಆಗಿದ್ಮೇಲೆ ಅವಳಿಗೆ ಕೂಡ ಪ್ಲೇಟಲ್ಲಿ ಹಾಕಿ ಸರ್ವ್ ಮಾಡಿ ಕೊಡ್ತೀನಿ. ನನಗೆ ಇನ್ನೂ ತುಂಬ ಕೆಲಸ ಇತ್ತು. ಬಟ್ಟೆ ವಾಶ್ ಮಾಡಿದ್ದೆ, ಅದನ್ನು ಕೂಡ ಒಣಗಿಸ್ಬೇಕಿತ್ತು. ಹಾಗೆ ಪಾತ್ರೆಗಳಿತ್ತು, ಸ್ನಾನ ಕೂಡ ಮಾಡಬೇಕಿತ್ತು. ಹಾಗಾಗಿ ಅದೆಲ್ಲ ಆದಮೇಲೆ ನಾನು ಊಟ ಮಾಡೋಣ, ಚಪಾತಿ ಮಾಡ್ಕೊಂಡು ಅಂದ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡಿದೆ. ಇವಾಗ ಎಷ್ಟು ಊಟ ಮಾಡ್ತಾಯಿದ್ದಾನೆ ನೋಡಿ. ಹಿಂಗೆ ಇಷ್ಟ ಆಯ್ತಾ? ಡಿಫ್ರೆಂಟಾಗಿ ಮಾಡಿದ್ದೀನಿ ಇವತ್ತು ತಾನೇ? ಒಂಥರ ಡಿಫ್ರೆಂಟ್ ಟೇಸ್ಟ್ ಇದೆ ಅಲ್ಲ, ಚೆನ್ನಾಗಿದೆ ಅಲ್ಲ. ಇದು ಮೋಮೋಸ್ ಥರ ಇದೆಯಾ? ಯಾವುದು? ಆಲೂಗಡ್ಡೆ 3 ವಿಸಿಲ್ ಹಾಕ್ಸಿದ್ದೀನಿ. ಬೆಳ್ಳುಳ್ಳಿ ಎಲ್ಲ ತಿನ್ನಬೇಕು, ಒಳ್ಳೆಯದದು ಹೆಲ್ತಿಗೆ. ನಿನ್ನ ಪ್ಯಾಂಟ್ ಹಾಕಲ್ಲ, ನಿನ್ನ ಕಾಲು ತೋರ್ಸೋಕ್ಕೂ ನಿನ್ನ ಮಕ್ಕನೂ ತೋರ್ಸೋಕ್ಕಾಗಲ್ಲ. ಮೇಲೆ ಬ್ಲ್ಯಾಕು ಒಂಥರ ಸೇಯ ಕಾಣುತ್ತೆ. ಸೊ ಚಪಾತಿ ಮತ್ತು ಆಲೂಗಡ್ಡೆ ಹಾಕಿ ಬಟಾಣಿ ಹಾಕಿ ಸಾಗು ಥರ ಮಾಡಿದ್ದೆ. ತುಂಬ ರುಚಿಯಾಗಿದೆ. ನಮ್ಮ ಯಶಿಗಂತೂ ತುಂಬ ಇಷ್ಟ ಆಯಿತು. ಸೊ ನಾನು ಅದಾದಮೇಲೆ ಹೋಗಿ ಬಟ್ಟೆ ಎಲ್ಲ ವಾಶ್ ಆಗಿತ್ತು, ಅದನ್ನು ಒಣಗಿಸ್ಬಿಟ್ಟು ಬಂದು ಆಮೇಲೆ ಸ್ನಾನ ಮಾಡಿಕೊಂಡು ಮತ್ತು ನನಗೆ ಚಪಾತಿ ಮಾಡಿಕೊಂಡು ಇವಾಗ ಟೈಮ್ 5 ಗಂಟೆ. ಇವಾಗ ಊಟ ಮಾಡಬೇಕು ನಾನು. ಸೊ ನೋಡಿ, ಆ್ಯಕ್ಚುಲಿ ಇವತ್ತು ನಾನು ಹಬ್ಬ ಅಂದ್ಕೊಂಡು ಇವತ್ತು ಹಬ್ಬ ಮಾಡೋಣ ಅಂತ ಎಲ್ಲ ಅಂದ್ಕೊಂಡು ಎಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿದ್ದೆ. ಬಟ್ ಇವತ್ತಲ್ಲ ಅಂತೆ, ನಾಳೆ ಅಂತೆ ಹಬ್ಬ. ಸೊ ನಮ್ಮ ಯಶಿಗಂತೂ ಅದು ಬಟಾಣಿ ಆಲೂಗಡ್ಡೆ ಸಾಗು ಸಾಕಾತ್ ಇಷ್ಟ ಆಯಿತು. ಹೆಂಗಿತ್ತು? ಅಷ್ಟೇನಾ ರಿಯಾಕ್ಷನ್ನು? ನೋ ವರ್ಡ್ಸ್ ಅಂತ ಅಷ್ಟು ಚೆನ್ನಾಗಿತ್ತು. ಸೀರಿಯಸ್ಲಿ ಅಷ್ಟು ಚೆನ್ನಾಗಿದೆ. ಬೇಗನೂ ಮಾಡ್ಬೋದು ಮತ್ತು ತುಂಬ ಸಿಂಪಲ್ ಕೂಡ. ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ನೀವು ಮಾಡಿ ನೋಡಿದರೆ ನಿಮಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಯಶೋ ನೋಡಿ ಏನು ಮಾಡ್ತಾನೆ, ಮ್ಯಾಚ್ ಬಾಕ್ಸ್ ಹಚ್ಬಿಟ್ಟು ಆಟ ಆಡ್ತಾನೆ.
ಇನ್ನು ನೋಡು ಹೊಡಿತೀನಿ ನಾನು ಇವಾಗ ಎಲ್ಲಾದರೂ ಹತ್ಕೊಂಡ್ರೆ. ಸೊ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಇವಾಗ ಮೊದಲು ಊಟ ಮಾಡ್ಕೋಬೇಕು. ಊಟ ಮಾಡ್ಕೊಂಡು ಬಿಡ್ತೀನಿ. ಸೊ ಮತ್ತೆ ನಾಳೆ ನಾನು ಒಂದು ಹೊಸ ವೀಡಿಯೋ ಹೆಂಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಸೊ ಈ ವ್ಲಾಗ್ ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ಭೇಟಿ ಆಗ್ತೀನಿ. Until then, take care. Bye-bye.